ನಮಸ್ಕಾರಗಳು. ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ. ಒಂದು ಲೈಕ್ ಕೊಡ್ರಿ, ಮತ್ತು ಎಂಥ ಕತೆ ಕೇಳಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ಕತೆ ಕೇಳಬೇಕಿಲ್ಲೋ ನಿಮಗೆ ಗೊತ್ತಿರೋ ಅವ್ರಿಗೆ ಶೇರ್ ಮಾಡಿರಿ, ಮತ್ತು ಲಾಸ್ಟಿಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡ್ರಿ. ಪಾಂಡವರು ಉಪಾಯದಿಂದ ಅರಗಿನ ಮನೆಯಿಂದ ಪಾರಾಗಿ ಬರ್ತಾರೆ. ಮುಂದೆ ಒಂದು ಅರಣ್ಯದಾಗ ಹೊಂಟಿರ್ತಾರೆ. ಹಂಗೆ ಆವಾಗ ಭೀಮ್ ಇದ್ದವ ಏನು ಮಾಡ್ತಾನಂದ್ರೆ, ಯಾಕಂದ್ರೆ ಇವ್ರಿಗೆ ಪಾಂಡವರಿಗೆ 4 ಜನರಿಗೆ ಅಂದ್ರೆ ಭೀಮನ ಬಿಟ್ಟು ಉಳಿದ 4 ಜನರಿಗೆ ಮತ್ತು ಕುಂತಿಗೆ ನಡಿಲಿಕ್ಕೆ ಭಾಳ ಆಯಾಸ ಆಗಲಿಕ್ಕೆ ಶುರುವಾದ ಕೂಡಲೇ ಭೀಮ್ ಏನು ಮಾಡ್ತಾನಂದ್ರೆ ಕುಂತಿನ ಹೆಗಲ ಮೇಲೆ ಇನ್ನಿಬ್ಬರನ್ನ ಭುಜದ ಮೇಲೆ ಇನ್ನಿಬ್ಬರನ್ನ ತನ್ನ ತೋಳೊಳಗೆ ಅಂದ್ರೆ 5 ಜನರ ತಾನ ಹೊತ್ಕೊಂಡು ನಡಿಲಿಕ್ಕೆ ಶುರು ಮಾಡ್ತಾನೆ. ಎಲ್ಲಿ? ಅರಣ್ಯದಾಗ. ಯಾಕಂದ್ರೆ ಭೀಮ್ಗೆ 1,000 ಆನೆ ಬಲ ಇರ್ತದೆ. ಆ ಭೀಮ್ಗೆ 1,000 ಆನೆ ಬಲ ಹೆಂಗೆ ಬಂತು ಅನ್ನೋದನ್ನು ನಾನು ಇನ್ನೊಂದು ಕತೆ ಒಳಗೆ ನಿಮಗೆ ಹೇಳ್ತೀನಿ. ಹಂಗೆ ಭೀಮ್ ಇದ್ದವ ಅಷ್ಟೂರ್ನು ಹೊತ್ಕೊಂಡು ಅರಣ್ಯದಾಗ ನಡಿಲಿಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ದೂರ ಬಂದ ಮೇಲೆ ಕುಂತಿ ಇದ್ದಾಕೆ ಏನಂತಾಳಂದ್ರೆ, ನಮಗೂ ಆಯಾಸ ಆಗಿದೆ ಮತ್ತು ನಿನಗೂ ಆಯಾಸ ಆಗಿರಬೇಕು, ಮತ್ತು ಜೊತೆಗೆ ಅದಕ್ಕೆ ಏನು ಮಾಡಂದ್ರೆ ಎಲ್ಲರೇ ಒಂದು ನೀರಿದ್ದಲ್ಲಿ ನಮ್ಮನ್ನು ಇಳಿಸು, ಮತ್ತೊಂದು ಸ್ವಲ್ಪ ನಾವು ನೀರು ಕುಡಿದು ವಿಶ್ರಾಂತಿ ಮಾಡ್ತೀವಿ, ಆಮೇಲೆ ಮುಂದೆ ಮತ್ತೆ ಹೋಗೋಣ ಅಂಥೇಳಿ ಕುಂತಿ ಇದ್ದಾಕಿ ಭೀಮಗೆ ಹೇಳ್ತಾಳೆ. ಆಗ ಭೀಮ ಆಯ್ತು ಅಂಥೇಳಲ್ಲೇ ಸ್ವಲ್ಪ ಮುಂದೆ ಹೋಗ್ಕೊಳ್ಳೆ ಒಂದು ಸರೋವರ ಹತ್ತದ. ಆ ಸರೋವರ ಹತ್ರ ಇಳಿಸ್ತಾನೆ ಅವ್ರನ್ನ, ಅವ್ರಿಗೆಲ್ಲ ನೀರು ತಂದು ಕೊಡ್ತಾನೆ, ಎಲ್ಲ ಮಾಡ್ತಾನೆ. ಮುಂದೆ ಅಲ್ಲೇ ಒಂದು ಸ್ವಲ್ಪ ಒಂದು ಹುಲ್ಲು ಮ್ಯಾಗ ಅವರಷ್ಟರು 5 ಮಂದಿ ಮಲ್ಕೋತಾರೆ. ಭೀಮ್ ಇದ್ದವ ಅಲ್ಲೇ ಬಾಜು ಇರುವಂಥ ಒಂದು ದೊಡ್ಡ ಬಂಡಿಗಲ್ ಮ್ಯಾಲೆ ಕೂತು ಅವ್ರನ್ನ ಕಾಯ್ತಿರ್ತಾನೆ. ಆಮೇಲೆ ಕುಂತಿನ ನೋಡಿ ಅವಾಗ ಅನ್ನಿಸ್ತಿರ್ತದೆ, ಎಂಥ ದೊಡ್ಡ ದೇಶದ ರಾಜಮಾತಾ ಈಕಿ ನೋಡಿದ್ರೆ ಇಂಥ ಅಡವಿ ಒಳಗೆ ಬಂದ ಹಿಂಗೆ ಹುಲ್ಲು ಮೇಲೆ ಮಲ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂತಲ್ಲ ಈಕಿಗೆ ಅಂಥೇಳಿ ಒಳಗೊಳಗೆ ಕಶ್ವಿಷಿ ಆಗ್ತಿರ್ತದೆ ಅವಾಗ. ಹಂಗೆ ಅನ್ಕೋತ ಅವ್ರನ್ನ ಕಾಯ್ಕೋತ ಕೂತಿರ್ತಾನವ. ಅದೇನೋ ಅರಣ್ಯ ಇರ್ತದೆ. ಆ ಅರಣ್ಯದಾಗ ಒಬ್ಬ ಹಿಡಂಬ ಅಂಥೇಳಿ ರಾಕ್ಷಸ ಇರ್ತಾನೆ. ಆ ಅರಣ್ಯ ಏನಿರ್ತದಲ್ಲ ಅದು ಸರಸ್ವತಿ ನದಿ ದಂಡಿ ಮ್ಯಾಗ ಇರ್ತದೆ. ಆ ಅರಣ್ಯಕ್ಕೆ ಕಾಮ್ಯಕ ಅಂತನೂ ಅಂದ್ರೆ ಕಾಮ್ಯಕ್ಕೆ ಅರಣ್ಯ ಅಂತಲೂ ಕರಿತಿರ್ತಾರೆ. ಆ ಹಿಡಂಬಗೆ ಒಬ್ಬಾಕಿ ತಂಗಿರ್ತಾಳೆ, ಹಿಡಂಬೆ ಅಂಥೇಳಿ. ಆ ಹಿಡಂಬದು ಅಲ್ಲಿರೋದ್ರಿಂದ ಅದಕ್ಕೆ ಹಿಡಂಬವನಾನು ಅಂತ ಕರಿತಿರ್ತಾರೆ. ಹಂಗೆ ಅವ್ರು ಏನು ಮಾಡ್ತಿರ್ತಾರೆ ಅಂತಂದ್ರೆ ಮನುಷ್ಯರನ್ನು ಸಹ ತಿಂತಿರ್ತಾರೆ, ಅಂದ್ರೆ ನರಭಕ್ಷಕರು ಇರ್ತಾರೆ. ಉಳಿದ ಪ್ರಾಣಿಗಳನ್ನಂತೂ ತಿಂತ ಇರ್ತಾರೆ. ಅಲ್ದನ ಅವ್ರಿಗೆ ಮನುಷ್ಯರ ವಾಸನೆಯನ್ನು ಕಂಡು ಹಿಡ್ಲಿಕ್ಕೆ ಬರ್ತಿರ್ತದೆ. ರಾಕ್ಷಸರು ಮಾಯಾವಿಗಳಿರ್ತಾರೆ ಮ್ಯಾಲೆ, ಹಾಗಾಗಿ ಅವ್ರಿಗೆ ಮನುಷ್ಯರ ವಾಸನೆ ಬರ್ತದೆ. ಅದಕ್ಕೆ ಅವ ಹಿಡಂಬಿದ್ದಾವ ಏನು ಮಾಡ್ತಾನೆ, ಅದು ತನ್ನ ತಂಗಿನ ಹಿಡಂಬಿ ಇರ್ತಾಳೆ, ಆಕಿಗಂತಾನ ಎಲ್ಲೋ ಸಮೀಪನಿಂದನ ಮನುಷ್ಯರ ವಾಸನೆ ಬರ್ಲಿಕ್ಕತ್ತದ, ಹೋಗು ಅವ್ರು ಮನುಷ್ಯರು ಎಷ್ಟು ಮಂದಿ ಇದ್ದಾರೆ ಎಲ್ಲಾರನ್ನೂ ತೊಗೊಂಡು ಬಾ ಅಂತ ಹೇಳ್ತಾರೆ. ಹ್ಞೂ ಅಂತಾಳೆ ಹಿಡಂಬಿ ಇದ್ದಾಕಿ. ಹೋಗ್ತಾಳೆ, ಅಲ್ಲಿ ನೋಡ್ತಾಳೆ 5 ಮಂದಿ ತಳಗೆ ಹುಲ್ಲು ಮ್ಯಾಗ ಮಕ್ಕೊಂಡಾರ. ದೊಡ್ಡದೊಂದು ಕಲ್ಲು ಮ್ಯಾಗ ಭೀಮ್ ಇದ್ದವ ಕಾಯ್ಕೋತ ಕೂತಾನ. ಆ ಭೀಮ್ ಅಂತಕಿ ಗೊತ್ತಿರಂಗಿಲ್ಲ, ಅವ್ರ ಪಾಂಡವ್ರಂತೂ ಗೊತ್ತಿರಂಗಿಲ್ಲ. ಆದ್ರೆ ಆವಾಗ ಏನಾಗ್ತದಂತಂದ್ರೆ ಆ ಭೀಮನ್ನು ನೋಡಿ ಈಕಿಗೆ ಹಿಡಂಬೆಗೆ ಅವನ ಮೇಲೆ ಪ್ರೀತಿ ಬರ್ತದೆ. ಅವ ಭಾಳ ದಷ್ಟಪುಷ್ಟ ಇರ್ತಾನೆ, ಅಗದಿ ದೊಡ್ಡ ದೇಹ ಅಂದರೆ ಎತ್ತರ ಇರ್ತಾನೆ. ಹಾಗೆಲ್ಲ ಒಟ್ಟು ಅವನ ಮೇಲೆ ಆಕಿಗೆ ಏನಾಗ್ತದಂದ್ರೆ ಮನಸ್ಸಾಗ್ತದೆ. ಅದಕ್ಕೆ ಆಕೆ ಏನು ಮಾಡ್ತಾಳಂದ್ರೆ ತನ್ನ ರಾಕ್ಷಸ ರೂಪನ ಬಿಟ್ಟು ಮಾಯಾವಿ ಇರ್ತಾಳೆ, ಹೇಳಿ ಕೇಳಿ ಮಾಯದಿಂದ ಒಂದು ಸುಂದರ ತರುಣಿ ರೂಪ ತಗೊಂಡು ಅವೇನಲ್ಲಿ ಕೂತಿರ್ತಾನೆ ಅವನ ಹತ್ರ ಹೋಗ್ತಾಳೆ. ಹೋಗಿ ಹೇಳ್ತಾಳೆ, ಮತ್ತು ಹಿಂಗೆ ಇದು ಅರಣ್ಯದ್ದು ಭಾಳ ಕ್ರೂರ ಪ್ರಾಣಿಗಳೂ ಅವ ಇಲ್ಲಿ, ಮತ್ತು ಇಲ್ಲಿನ ರಾಕ್ಷಸ ಹಿಡಂಬ ಅಂತಿದ್ದಾನೆ, ಅವನು ಭಾಳ ಕ್ರೂರಿ ಇದ್ದಾನೆ, ಅವ ನಿಮ್ಮನ್ನು ಸುಮ್ಮನೆ ಬಿಡಂಗಿಲ್ಲ. ಈಗ ಅವನ ತಂಗಿ ನೋಡಿದ್ರೆ ನಿಮ್ಮನ್ನೆಲ್ಲ ಕರ್ಕೊಂಡು ಬಾ ಅಂತ ಕಳಿಸ್ಯಾನ. ಅದಕ್ಕೆ ನನಗೆ ನಿನ್ನ ಮೇಲೆ ಭಾಳ ಪ್ರೇಮ ಆಗ್ಯದ, ನಾವಿಬ್ಬರು ಎಲ್ಲರೂ ಹೋಗೋಣ ನಡಿ ಅಂತಾಳೆ. ಅವಂತಾನ ಇಲ್ಲ, ಇವರೆಲ್ಲ ನನ್ನ ತಮ್ಮಂದರು ಮತ್ತು ನನ್ನ ತಾಯಿ, ನಾ ಇವ್ರಿಗೆ ಬಿಟ್ಟು ಎಲ್ಲೂ ಬರೋಂಗಿಲ್ಲ ಅಂತಾನೆ. ಹಂಗಿದ್ರೆ ಅವ್ರನ್ನೂ ಎಬಸು, ಎಲ್ಲರೂ ಕೂಡ ಹೋಗೋಣ, ಹೆಂಗೆ ಇಲ್ಲಿಂದ ದಾಟಿ ಹೋಗೋದೊಂದು ದಾರಿ ನಾ ತೋರಿಸ್ತೀನಿ, ನಡ್ರಿ ಎಲ್ಲರೂ ಹೋಗೋಣ ಅಂತ. ನಾ ಏನು ನಿಮ್ಮ ಅಣ್ಣಗೂ ಹೆದರಂಗಿಲ್ಲ, ಬೇರೆ ಯಾರಿಗೂ ಹೆದರಂಗಿಲ್ಲ, ನಾ ಏನು ಹೆದರಂಗಿಲ್ಲ, ನಾ ಎಲ್ಲಿ ಬರೋಂಗಿಲ್ಲ ಅಂತಾನೆ. ಹಿಂಗೆ ಇಲ್ಲಿ ಮಡದಾಗ ಇಲ್ಲಿ ಹಿಂಗೆ ಅವ್ರ ಜೋಡಿ ಮಾತಾಡ್ಕೊತ ನಿಂದಿರ್ತಾಳಾಕಿ. ಅತ್ತ ಹಿಡಂಬಗೆ ಎಷ್ಟೊತ್ತಾತು ಈಕಿ ಬರಲೇ ಇಲ್ಲಲ್ಲ ಯಾರನ್ನೂ ತೊಗೊಂಡು ಅಂಥೇಳಿ ಹಂಗೆ ತಾನು ಆ ವಾಸ ಎಲ್ಲಿ ಬರ್ತಿರ್ತಾ ಅಲ್ಲಿ ಮಾಡ್ಕೋತ ಬರ್ತಾನೆ. ದೂರ ನೋಡ್ತಾನೆ, ಒಬ್ಬಗೆ ತನ್ನ ತಂಗಿದ್ದಕ್ಕೆ ಎಗ್ದಿ ಸುಂದರ ಅಂತ ತರುಣಿ ವೇಷ ಹಾಕ್ಕೊಂಡು ರೂಪ ತಗೊಂಡು ಯಾವುದೋ ಒಂದು ಬೇರೆ ಮನುಷ್ಯನ ಕೂಡ ಮಾತಾಡ್ಕೊಂಡು ನಿಂತಾಳೆ. ಅವಾಗ ಸಿಟ್ಟು ಬರ್ತದೆ. ಬಂದವನ ಆಕೆಗೆ, ನೀನು ಹೇಳಿ ಬೇಕಾದ ಪರಪುರುಷನ ಜೋಡಿ ಮಾತಾಡ್ಲಿಕ್ಕತ್ತಿದ್ದಿ,
ತಿಳಿಯಂಗಿಲ್ಲೇನು ನೀನು ಅಂಥೇಳಿ ಆಕಿಗೆ ಅಗದಿ ಹೊಡಿಲಿಕ್ಕೆ ಬಂದ್ಬಿಡ್ತಾನೆ. ಯಾರಿಗೆ? ಹಿಡಂಬಿಗೆ, ಅಂದ್ರೆ ತನ್ನ ತಂಗಿಗೆ. ಆವಾಗ ಭೀಮ್ ಅಂತಾನೆ, ಹೆಣ್ಮಕ್ಳ ಮೇಲೆ ಏನು ಪೌರುಷ ನೀನು ತೋರಿಸ್ಲಿಕ್ಕತ್ತಿ, ನೀನು ಪೌರುಷ ತೋರಿಸಿದ್ರೆ ನನ್ನ ಹತ್ರ ಬಾ, ನನ್ನ ಜೋಡಿ ಯುದ್ಧ ಮಾಡಿ ನೀನು ಅಂತ ಹೇಳ್ತಾನೆ. ಆವಾಗ ಹಿಡಂಬಿದ್ದಮ್ಮ ಹಂಗತ್ತಿದಿ, ಆಯ್ತು ನಡಿ ಮಾಡೋಣ ಅಂಥೇಳಿ ಇಬ್ಬರು ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ದೊಡ್ಡ ದೊಡ್ಡ ಮರಗಳನ್ನ ಕಿತ್ತಿ ಒಬ್ಬರ ಮೇಲೆ ಒಬ್ರು ಒಗೆಯೋದು, ದೊಡ್ಡ ದೊಡ್ಡ ಕಲ್ಲುಗಳನ್ನ ಎತ್ತಿ ಒಬ್ಬರ ಮೇಲೆ ಒಗೆಯೋದು ಶುರು ಮಾಡ್ತಾರೆ. ಯಾಕಂದ್ರೆ ಹಿಡಂಬಂತೂ ಹೇಳಿ ರಾಕ್ಷಸ ಇರ್ತಾನೆ, ಅದ್ರ ಜೋಡಿ ಭೀಮ್ ಏನಿರ್ತಾನೆ 1000 ಆನೆ ಬಲ ಇರ್ತದೆ, ಅವನು ಬಲವಾನ್ ಇರ್ತಾನೆ. ಹಿಂಗೆ ಮಾಡ್ಕೋತ ಜಗಳ, ಇಬ್ಬರು ಒಬ್ರಿಗೊಬ್ರು ಜಗಳ ಆಡ್ಕೋತ ಶುರು ಮಾಡ್ತಾರೆ. ಆ ಜಗಳದಾಗ ಈ ಕಡೆ ಸೈಡ್ ಇವ್ರೇನು ಮಕ್ಕೊಂಡಿರ್ತಾರಲ್ಲ 5 ಜನ, ಕುಂತಿ, ಧರ್ಮರಾಜ, ಅರ್ಜುನ, ನಕುಲ್ ಸಹದೇವ್ರು, ಅವ್ರಿಗೆ ಎಚ್ಚರ ಆಗ್ತದೆ. ಎದ್ದು ನಿಂತು ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಇತ್ತಿವರು ಒಬ್ರ ಮ್ಯಾಗ ಒಬ್ರು ಅಗ್ದಿ ದೊಡ್ಡ ದೊಡ್ಡ ಕಲ್ಲು ಒಗೆಯೋದು, ದೊಡ್ಡ ದೊಡ್ಡ ಗಿಡಗಳು ಕಿತ್ತಿ ಒಗೆಯೋದು, ಒಬ್ರ ಮೇಲೆ ಒಬ್ರು ಅಗ್ದಿ ಜೋರಾಗಿ ಒಬ್ರಿಗೊಬ್ರು ಗುಮ್ಮೋದು ಮಾಡ್ಕೋತ ಎಲ್ಲ ಮಾಡ್ಕೋತ ಒಂದು ಸಲ ಭೀಮ್ ಏನು ಮಾಡ್ತಾನಂದ್ರೆ ಆ ಹಿಡಂಬನ್ನು ಜೋರಾಗಿ ಎತ್ತಿ ಜೋರಾಗಿ ಕುಕ್ಕಿ ಬಿಡ್ತಾನೆ. ಆ ಕುಕ್ಕಿದ್ದಕ್ಕೆ ಆ ಹಿಡಂಬಿದ್ದ ಇಷ್ಟು ಜೋರ್ಲೆ ಒದರ್ತಾನಂತಂದ್ರೆ ಅದನ್ನು ಹಿಂಗೆ ವರ್ಣನೆ ಮಾಡ್ಯಾರಲ್ಲ, ಗೀಳಿಡ್ತಾನ ಅಂತ. ಅಂದ್ರೆ ಆನಿದ್ದದ್ದು ಏನಾರ ಅದಕ್ಕೆ ತ್ರಾಸಾದ್ರೆ ಎಷ್ಟು ಜೋರಂಗೆ ಒದರ್ತದಲ್ಲ, ಹಂಗೆ ಅವ ಹಿಡಂಬಿದ್ದವ ಒದರ್ದ. ಅಲ್ದನ ಅವ ಸತ್ತು ಹೋಗ್ತಾನೆ. ಆ ಸತ್ತಾದ್ಮೇಲೆ ಈಕಿ ಅಷ್ಟ್ರಾಗನ ಈಕೇನಿರ್ತಾಳೆ, ಹಿಡಂಬಿ ಇರ್ತಾಳಲ್ಲ, ಆಕಿ ಕುಂತಿಗೆ ಹೋಗಿ ಹೇಳ್ತಾಳೆ ಎಲ್ಲ ನಡೆದ ವಿಷಯನ. ಹಿಂಗೆ ಮತ್ತು ನೀವು ನನಗೆ ಭೀಮನ್ ಜೋಡಿ ಲಗ್ನ ಮಾಡಿರಿ, ನಂದು ಅವ್ನ ಜೋಡಿ ಮದುವೆ ಮಾಡಿರಿ, ನಾ ಅವನು ಪ್ರೇಮ್ ಮಾಡ್ತೀನಿ, ಹಿಂಗೆ ಅಂತ ಹೋಗಾಕಿ ಭಯಂಕರಕಿನ ಬೇಡ್ಕೋತಾಳೆ. ಯಾರನ್ನ? ಕುಂತಿನ. ಆಮೇಲೆ ಕುಂತಿ ಒಳಗಿಂದೊಳಗೆ ವಿಚಾರ ಮಾಡ್ತಾಳೆ, ಈಗ ಹೇಳಿ ಕೇಳಿ ಅರಿಗಿನ ಮನೆಯಿಂದ ಪಾರಾಗಿ ಬರೀ ಬಂದಾರ, ಇನ್ನೂ ಒಂದು ಸ್ವಲ್ಪ ದಿವಸ ನಾವು ಎಲ್ಲಿದ್ದೀವಿ ಹೆಂಗೆ ಏನು ಅಂತ ಯಾರಿಗೂ ತಿಳಿಬಾರ್ದು ಅಂಥೇಳಿ ಆಕೆ ಏನು ಮಾಡ್ತಾಳೆ, ಹಂಗಾರೆ ನಾವು ಈ ಅರಣ್ಯದಾಗಿದ್ರನ ಭಾಳ ಚಲೋ, ಅಗದಿ ಆರಾಮಾಗಿ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಇರ್ಬೋದು ನಾವು ಅಂತ ವಿಚಾರ ಮಾಡಿ ಏನಂತಾಳಂದ್ರೆ, ನಂದು ಕರಾರದ ಒಂದು ಅಂತ ಹೇಳ್ತಾಳೆ. ಯಾರಿಗೆ? ಹಿಡಂಬಿಗೆ. ಇಲ್ಲಿ ನೋಡು, ಭೀಮನ್ ಜೋಡಿ ನಿನ್ನ ಮದುವೆ ಮಾಡ್ತೀವಿ, ಆದ್ರೆ ಎಲ್ಲಿ ತನಕ ಅಂದ್ರೆ ನಿನಗೊಂದು ಮಗು ಆಗೋ ತನಕ ಭೀಮ ನಿನ್ನ ಜೋಡಿ ಇರ್ತಾನೆ, ಮತ್ತು ನಾವು ಇಲ್ಲಿ ಅರಣ್ಯದಾಗಿರ್ತೀವಿ ಎಲ್ಲರೂ. ಆಮೇಲೆ ಮಾತ್ರ ನಾವೆಲ್ಲರೂ ಅಂದ್ರೆ ಭೀಮ್ ಸಹಿತ ಎಲ್ಲರೂ ನಾವು ಇಲ್ಲಿಂದ ಹೋಗ್ತೀವಿ, ಆವಾಗ ನೀನು ತಕರಾರು ಮಾಡಬಾರ್ದು ಅಂಥೇಳಿ ಕುಂತಿ ಇದ್ದಾಕಿ ಹಿಡಂಬಿಗೆ ಹೇಳ್ತಾಳೆ. ಹಿಡಂಬೆ ಅದಕ್ಕೆ ಒಪ್ಕೋತಾಳೆ, ಆಯ್ತಂತಾಳೆ. ಯಾಕಂದರೆ ಹೇಳಿ ಕೇಳಿ ಆಕಿಗೆ ಭೀಮನ ಮೇಲೆ ಪ್ರೇಮ ಆಗಿರ್ತದೆ. ಆಯ್ತಂತ ಹೇಳ್ತಾಳೆ. ಆಮೇಲೆ ಅಲ್ಲೇನ ಒಂದು ಗುಹೆ ಒಳಗೆ ಭೀಮ ಮತ್ತು ಹಿಡಂಬೆ ಇರ್ತಿರ್ತಾರೆ, ಇನ್ನೊಂದು ಗುಹೆ ಒಳಗೆ ಕುಂತಿ, ಧರ್ಮರಾಜ, ಅರ್ಜುನ ಮತ್ತು ನಕುಲ ಸಹದೇವರು ಇರ್ತಿರ್ತಾರೆ. ಆದ್ರೆ ಭೀಮೇನೆ ಅಂತ ಹೇಳ್ತಾನಂದ್ರೆ ಹಿಡಂಬಿಗೆ, ನೋಡು ಮುಂಜಾನೆ ಹೊತ್ತಿನಾಗ ಅಷ್ಟೇ ನಾನು ನಿನ್ನ ಜೋಡಿ ಇರವ, ರಾತ್ರಿ ಮಾತ್ರ ಹೋಗಿ ಅಲ್ಲಿ ನಮ್ಮ ತಮ್ಮಂದ್ರೆ ನಮ್ಮ ತಾಯಿ ಏನಿರ್ತಾರ ಅಲ್ಲಿ ನಾವು ಅವ್ರನ್ನ ಕಾಯ್ಲಿಕ್ಕೆ ಹೋಗ್ತೀನಿ. ಯಾಕಂದ್ರೆ ಭಯಂಕರ ಕ್ರೂರ ಪ್ರಾಣಿಗಳವ, ಜೊತೆಗೆ ಮತ್ತು ಅನೇಕ ರಾಕ್ಷಸರು ಇರ್ಬೋದು, ಅವರೆಲ್ಲರಿಂದ ನಾವು ಅವ್ರನ್ನ ಬಚಾವ್ ಮಾಡ್ಬೇಕಂತಂದ್ರೆ ನಾ ರಾತ್ರಿ ಹೊತ್ತು ಕಾಯ್ತೀನಿ ಹೋಗಿ ಅಂತ ಹೇಳ್ತಾನೆ. ಅದಕ್ಕೂ ಸಹಿತ ಹಿಡಂಬೆ ಇದ್ದಾಕಿ ಒಪ್ಕೋತಾಳೆ. ಆಮೇಲೆ ಎಷ್ಟೋ ಒಂದು ಸ್ವಲ್ಪ ವರ್ಷ ಆದಮ್ಯಾಗ ಹಿಡಂಬೆಗೆ ಒಂದು ಮಗು ಆಗ್ತದೆ, ಗಂಡು ಮಗು ಆಗ್ತದೆ. ಆ ಮಗುವಿನ ತಲೆ ಏನಿರ್ತದಲ್ಲ ಅದು ಮಡಿಕೆಗತಿ ಇರ್ತದಂತ. ಅದರ ಸಲುವಾಗಿ ಆ ಹುಡುಗ ಏನು ಮಾಡ್ತಾರಂದ್ರೆ ಘಟೋತ್ಕಜ ಅಂತ ಹೆಸರಿಡ್ತಾರೆ. ಆ ಘಟೋತ್ಕಜ ಇದ್ದವ ಬೆಳೆದು ಮುಂದೆ ಭಾಳ ಮಹಾನ್ ಯೋಧ ಆಗ್ತಾನೆ. ಆಮೇಲೆ ಈಕಿ ಯಾರು ಹಿಡಂಬಿ ಇರ್ತಾಳಲ್ಲ, ಅವನೇನು ಭೀಮನ ಮದುವೆ ಆಗ್ತಾಳೆ ಅಂದ್ರೆ ಭೀಮನ್ನೇನು ನೋಡ್ತಾಳೆ, ಅವಾಗಿನಿಂದ ಆಕಿ ಮಾಂಸಾಹಾರವನ್ನು ಬಿಟ್ಬಿಡ್ತಾಳೆ, ಸಾಧ್ವಿ ಆಗ್ತಾಳೆ. ಆಮೇಲೆ ಜೊತೆಗೆ ಇವು ಹುಡುಗ ಹುಟ್ಟಿ ಶಬ್ದ ಹೊಡೆದಾದ್ಮ್ಯಾಗ ಇವ್ರೇನು ಮಾಡ್ತಾರಂದ್ರೆ ಕುಂತಿ ಮತ್ತು ಇವರು 5 ಜನ ಪಾಂಡವರು ಆಮೇಲೆ ಹಿಡಂಬಿಗೆ ಆಯ್ತು ನಾವೇನು ಹೋಗ್ತೀವಿ ಅಂಥೇಳಿ ಅಲ್ಲಿಂದ ಮುಂದೆ ಹೋಗ್ಬಿಡ್ತಾರೆ. ಆದರೆ ಈಕೇನು ಹಿಡಂಬಿ ಇರ್ತಾಳಲ್ಲ ಆಕೆ ಘಟೋತ್ಕಜಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾಳೆ, ಅಂದ್ರೆ ಯುದ್ಧದ ಕಲಾಗಳನ್ನ ಮಾಡಿಸ್ತಾಳೆ, ಮತ್ತು ತನಗೆ ಗೊತ್ತಿರುವಂಥ ಮಾಯಾವಿದ್ಯೆಯನ್ನು ಕಲಿಸ್ತಾಳೆ, ಅವನದ್ದು ಮಹಾನ್ ಯೋಧನ ಮಾಡ್ತಾಳೆ. ಆ ಘಟೋತ್ಕಜ ಇದ್ದವ ಮಹಾಭಾರತದ ಯುದ್ಧದಾಗ ಒಬ್ಬ ಪ್ರಮುಖ ವ್ಯಕ್ತಿ ಆಗ್ತಾನೆ. ಅಲ್ದನ ಮುಂದೆ ಹಿಡಂಬೆ ಇದ್ದಾಕೆ ಏನಾಗ್ತಾಳೆ ಅಂದ್ರೆ ತಪಸ್ವಿನಿ ಆಗ್ತಾಳೆ. ಹಿಂಗೆ ಭೀಮ ಮತ್ತು ಹಿಡಂಬೆ ಮದುವೆ ಆಗಿ ಘಟೋತ್ಕಜನ ಜನನ ಆಗ್ತದೆ. ಮತ್ತು ಮುಂದಿನ ಕಥೆ ಒಳಗೆ ಭೇಟಿಯಾಗೊಂಡ್ರೆ ನಾವು ಧನ್ಯವಾದಗಳು.